ಶ್ರೀಹರಿ ನಮಃ. ನಾಳೆ ಬಲಿಚಕ್ರವರ್ತಿದು ಬಲಿಪಾಡ್ಯ. ಬಲಿಚಕ್ರವರ್ತಿನ ಪಾತಾಳಕ್ಕೆ ಮೆಟ್ಟಿ ಅಲ್ಲೇ ಭಗವಂತ ಅವನ ಬಾಗಿಲ ಕಾಯ್ದಾನ. ಈ ನೆನಪಿಗಾಗಿ ಬಲಿಚಕ್ರವರ್ತಿನ ನಾಳೆ ತುಳಿದದ್ದು ದಿವಸ ಬಲಿಪಾಡ್ಯ. ಆಮೇಲೆ ಗೋವರ್ಧನ ಪೂಜೆ ಮಾಡಿದ್ದು ದಿವಸ ನಾಳೆ. ಈಗೆಲ್ಲ ಕೆಲವೊಬ್ಬರೆಲ್ಲ ಪಾಂಡವ್ರು ನೀಡೋದು ಅಂತಾರ. ಪಾಂಡವ್ರದ್ದು ಅಲ್ಲಿ ಇಡೋದಲ್ಲ, ಅದು ಗೋವರ್ಧನ ಪೂಜೆ ಮಾಡೋದಿರ್ತದೆ. ಯಾಕಂದ್ರೆ ಇಂದ್ರದೇವರಿಗೆ ಸ್ವಲ್ಪ ಅಹಂಕಾರ ಬಂದಿರ್ತದಂತ. ಅದನ್ನು ಭಗವಂತ ಅದನ್ನು ತೆಗಿಸಿ ಹಾಕಿ ಬಲೀಂದ್ರ ಪರ್ವತದಾಗೆಲ್ಲ ಹೋಗಿ ಆಹಾರ ಇಟ್ಟು ಬರೋದು ಹಿಂಗೆಲ್ಲ ಮಾಡ್ತಿದ್ರಲ್ಲ, ಅದನ್ನೆಲ್ಲ ತೆಗಿಸಿ ಅಲ್ಲೇ ಗೋವುಗಳೆಲ್ಲ ಬರ್ತಿದ್ವು, ಸಗಣಿ ಹಾಕ್ತಿದ್ವು. ಹೀಗಾಗಿ ಗೋವರ್ಧನ ಪರ್ವತ ಅಂತ ಅದಕ್ಕೆಲ್ಲ ಹೆಸರು. ಭಗವಂತ ಗೋವರ್ಧನ ಪರ್ವತ ಐತಿ, ಎಲ್ಲ ಗೋಕುಲದವ್ರನ್ನೆಲ್ಲನೂ ಕಾಯ್ದಾನ. ಹೀಗಾಗಿ ಅದ್ರ ನೆನಪಿಗಾಗಿ ಮತ್ತು ಆಹಾರ ಎಲ್ಲ ನೈವೇದ್ಯ ಮಾಡೋ ಸಲುವಾಗಿ ಅಲ್ಲೇ ಬಲಿಪರಿ ಚಕ್ರವರ್ತಿನ ಪಾತ್ರ ಕಟ್ಟಿದ್ದಕ್ಕೆ ಅದ್ರ ನೆನಪಿನ ಸಲುವಾಗಿ ಎಲ್ಲ ನಾಳೆ ಇದು ಬಲಿಚಕ್ರವರ್ತಿ ರಂಗೋಲಿ ಹಾಕೋದು. ಆಮೇಲೆ ಇದು ಪಗಡಿ ಆಡೋದು ಹಿಂಗೆಲ್ಲ ಇರ್ತದೆ. ಇದು ನಾಳೆ ಲಕ್ಷ್ಮೀದೇವಿ ಇವತ್ತು ಅಮಾವಾಸ್ಯೆ ದಿವಸ ಪಗಡಿ ಆಡೋದು, ನಾಳೆ ಬಲಿಚಕ್ರ ಪಾಡ್ಯನೂ ಇದು ಪಗಡಿ ಆಡೋದು ಹಿಂಗೆಲ್ಲ ಇರ್ತದೆ. ಅದ್ರ ನೆನಪಿಗಾಗಿ ಇದೆಲ್ಲ ಪೂಜೆ. ಆಮೇಲೆ ಇದೆಲ್ಲ ನಾವು ತವ್ರ ಮನೆಗೆ ಹೋಗೋದು ಬರೋದು ಹಿಂಗೆಲ್ಲ ಹೆಣ್ಮಕ್ಳದು ಇರ್ತದೆ. ಅಲ್ಲೇ ಅಣ್ಣಂದ್ರಿಗೆಲ್ಲ ಹೋಗಿ ಎಲ್ಲ ಖುಷಿಯಿಂದ ಎಲ್ಲ ಹಬ್ಬ ಆಚರಿಸಿ ಅವ್ರಿಗೆಲ್ಲ ನಾವು ಒಳ್ಳೆ ಇದರಿಂದ ನಡ್ಕೊಂಡು ತವ್ರ ಮನೆಗೆಲ್ಲ ಚಲೋ ಆಗಲಿ ಅಂತ ಹೇಳಿ ಎಲ್ಲ ಮಾಡಿಕೊಂಡು ಅವ್ರೇನು ಕೊಟ್ಟಿರ್ತಾರೆ ಅದನ್ನ ಹುಡುಗರೆಲ್ಲ ತೊಗೊಂಬರೋದು, ನಾವು ಅವ್ರಿಗೆ ಕೊಡೋದು ಹಿಂಗೆಲ್ಲ ಇರ್ತದೆ. ಅಣ್ಣಂದ್ರು ತಂಗಿ ಕೊಡ್ತಾರೆ, ತಂಗಿ ಅಣ್ಣಂದ್ರಿಗೆ ಕೊಡ್ತಾರೆ, ಇದು ಭಾವನ ಬೀದಿ ಹಾಕಿರ್ತದೆ, ಹಿಂಗೆಲ್ಲ ಇರ್ತದೆ. ಅದ್ರ ನೆನಪಿನ ಸಲುವಾಗಿ ಇದು ಹಬ್ಬ. ಇದು ಇದು ರಂಗೋಲಿ ಹಾಕೋದು. ಆಮೇಲೆ ಇನ್ನೂ ಒಂದು ಚಕ್ರ ಭೀಮನ ಕ್ವಾಟೆ ಅಂತಲೂ ನಾ ಹೇಳಿದ್ದೆ. ಆ ಚಕ್ರ ಭೀಮನ ಕ್ವಾಟೆನೂ ಹಾಕಿ ತೋರಿಸ್ತೀನಿ. ಅದನ್ನು ಅದು ಅಭಿಮನ್ಯು ಒಳಗೆ ಹೋಗೋದು. ಅದು ಚಕ್ರ ಇವರು ಭೀಷ್ಮಾಚಾರ್ಯನ ಅದನ್ನು ರಚನೆ ಮಾಡಿರ್ತಾರೆ. ಅದು ಅಭಿಮನ್ಯು ಒಳಗೆ ಹೋಗೋದು, ಅಭಿಮನ್ಯು ಒಬ್ಬತ್ತಿಗೆ ಗೊತ್ತಿರ್ತದೆ. ಹೀಗಾಗಿ ಹೋಗೋದು ರಂಗೋಲಿ. ಹೊರಗೆ ಬರೋದಿಲ್ಲ. ನಾವು ರಂಗೋಲಿ ಹಾಕಿದ ಸ್ವಲ್ಪ ಒಳಗೆ ಹೋಲಿಗೆ ಬರೋದು, ಹಂಗೆ ರಂಗೋಲಿ ಅದು ಹೊರಗೆ ಬರೋದಿಲ್ಲ ಅಂಥದ್ದು ಚಕ್ರವ್ಯೂಹ ರಂಗೋಲಿ. ಅದಕ್ಕೆ ಚಕ್ರ ಭೀಮನ ಕ್ವಾಟಿನೂ ಅಂತಾರೆ, ಚಕ್ರವ್ಯೂಹನೂ ಅಂತಾರೆ. ಈಗ ಅದನ್ನ ಹಾಕಿ ತೋರಿಸ್ತೀನಿ. ಆಮೇಲೆ ಇದು ಯಾಕೆ ಮಾಡ್ಬೇಕಂತಂದು ಹೇಳಿದ ಅದ ಭಗವಂತ ಎಲ್ಲ ಇದು ಭಕ್ತರನ್ನ ಕಾಯೋದು. ಇದು ಬಲಿಚಕ್ರವರ್ತಿಗೆ ಏನೋ ಅದು ಅಹಂ ಬಂದ್ಬಿಟ್ಟಿರ್ತದೆ. ಅದನ್ನು ಹೋಗಲಾಡಿಸಿ ಆ ಥರ 3 ಪಾದದಿಂದ ಭೂಮಿ ಎಲ್ಲ ಅಳುದು, ಭೂಮಿ ಆಕಾಶ ಪಾತಾಳ ಎಲ್ಲ ಅಳುದು ಆತನ ಪಾತಾಳ ಲೋಕಕ್ಕೆ ಕಳಿಸಿ ಅಲ್ಲೇ ಭಾರಿ ಭಗವದ್ಭಕ್ತ ಬಲಿಚಕ್ರವರ್ತಿ. ಹೀಗಾಗಿ ನೀನು ಇದು ಮಾಡಬೇಡ, ಭೂಮಿ ಮೇಲೆ ಇರೋಕ್ಕಿಂತ ಹೆಚ್ಚಿನ ಸಂಪತ್ತು ನಿನಗೆ ಪಾತಾಳ ಲೋಕದಾಗಿರ್ತದೆ. ನಾನು ನಿನಗೆ ಮನೆ ಬಾಗಿಲು ಕಾಯ್ತೀನಿ, ನಿನ್ನ ಮನೆ ಬಾಗಿಲು ಕಾಯ್ತೀನಿ ಅಂತ ಹೇಳ್ಕೊಂಡು ದೇವರ ಹತ್ರಕ್ಕೆ ಆಶೀರ್ವಾದ ಮಾಡಿರ್ತಾನೆ. ಆಮೇಲೆ ಅದಕ್ಕೆ ಅದ್ರ ನೆನಪಿಗಾಗಿ ದೇವ್ರು ಕೊಟ್ಟ ಮಾತಿನಂತೆ ವರ್ಷಕ್ಕೊಮ್ಮೆ ಬಲಿಚಕ್ರವರ್ತಿದು ಸ್ಮರಣ ಮಾಡಿಕೊಂಡು ಇದು ರಂಗೋಲಿ ಹಾಕೋದು. ಆಮೇಲೆ ವರ್ಷಕ್ಕೊಮ್ಮೆ ನೀನು ನನಗೆ ಭೇಟಿ ಆಗ್ಬೇಕು ಅಂತ ಹೇಳ್ಕೊಂಡೆ. ಯಾವಾಗಲೂ ಭಗವಂತ ಭಕ್ತರಿಗೆ ಯಾವ ಟೈಮಿಗೆ ಏನು ಕೊಡ್ಬೇಕು ನಾನು ಕೊಡ್ತಿರ್ತಾನೆ ಭಗವಂತ. ಕೊಟ್ಟರು ಸುಧಾಕ್ ಬಲಿಚಕ್ರವರ್ತಿಗೆ ವರ್ಷಕ್ಕೊಮ್ಮೆ ನಾನು ಮನೆ ನೀನು ನೋಡ್ಲಿಕ್ಕೆ ಬರಬೇಕು ಅಂತ ತಿಳ್ಕೊಂಡು ಕೇಳ್ಕೊಂಡಾನ. ಹೀಗಾಗಿ ಭಗವಂತ ಅಲ್ಲಿ ಬಲಿಚಕ್ರವರ್ತಿ ಮನೆ ಕಾಯಲಿಕ್ಕೆ ಆತನ ಆಶೀರ್ವಾದ ಮಾಡಲಿಕ್ಕೆ ವರ್ಷ ಹೋಗ್ತಾನೆ ಪಾತ್ರ ಬೇಕಾದ್ರೆ. ಶ್ರೀಮದ್ ವಿಷಾರ್ಪಣವಸ್ತು. ಮೊದಲು ಹಿಂಗೆ ರಂಗೋಲಿ ಹಾಕೋದು, ಪದ್ಮದ ಗತೆ ರಂಗೋಲಿ ಹಾಕೋದು. ಇದನ್ನ ಅಷ್ಟು ಕೋಣ ಮಾಡ್ಕೊಬೋದು. ಇದನ್ನು ಇದರೊಳಗೆಲ್ಲ ಸಿರಿ ಬರೆಯೋದು. ಬಲಿಚಕ್ರವರ್ತಿ ರಂಗೋಲಿ. ಎರಡು ಇದು ಮಾಡ್ಕೋಬೇಕು.
ಎಂಟು ದಿಕ್ಕು ಆಗ್ಬೇಕು ಒಟ್ಟು. ಇಲ್ಲಿ ಮತ್ತು ಇವನು ಮುದ್ದಕ್ಕೆ ಮಾಡ್ಕೋಬೇಕು. ನಾಲ್ಕು ಗೆರೆ ಅಂತೆ ಒಂದು ಮುದ್ದೆ ಪೂರ್ಣ ಮುಗಿದ ಮೇಲೆ. ಇವನು 8 ಭಾಗ ಮಾಡ್ಕೊಬೇಕು. 4 ಗೆರೆ ಅಂತೆ. ಶ್ರೀ ತ್ರಿವಿಕ್ರಮಾಯ ನಮಃ ಅಂತ ಬರೀಬೇಕು. ಶ್ರೀ ತ್ರಿವಿಕ್ರ ಮಾ ಯ ನ ಮಹ. ಶ್ರೀ ತ್ರಿವಿಕ್ರಮಾಯ ನಮಃ. ಶ್ರೀ ಬ ಲಿ ಬಲಿ ಬಲೀಂದ್ರಾಯ ನಮಃ. ಈಗೆಲ್ಲ ಮ್ಯಾಲೆ ಪೂರ್ಣ ಕವರ್ ಮಾಡ್ಕೋಬೇಕು ಇದನ್ನು. ಈಗ 8 ಕಡೆ ದೀಪ ಹಾಕಬೇಕು. ನಾವು ದೀಪಾನು ಹಾಕಬೇಕು ರಂಗೋಲಿ ಒಳಗೆ. ಆಮೇಲೆ 8 ದೀಪಾನು ಹಚ್ಚಬೇಕು ಇದ್ರ ಮೇಲೆ.
ಹಿಂಗೆ ರಂಗೋಲಿ ಹಾಕ್ಕೊಂಡು ಇದ್ರೊಳಗೆಲ್ಲ ಶಂಖ ಚಕ್ರ ಗದಾ ಪದ್ಮ ಎಲ್ಲ ಹಾಕಬೇಕು. ಆಮೇಲೆ 8 ದೀಪ ಹಾಕಬೇಕು. 8 ದೀಪ ನಾವು ಹಾಕಿದ ಮೇಲೂ ಇದ್ರ ಮೇಲೆಲ್ಲ ಒಂದೊಂದು ದೀಪ ಇಡಬೇಕು. ನಾವು ಖರೇಂದ್ರೂ ಹಚ್ಚಿರ್ಬೇಕು. ಇದು ರಂಗೋಲಿ ಒಳಗೂ ದೀಪ ಹಾಕ್ಬೇಕು ಎರಡೂ. ಈಗ ಶಂಖ ಚಕ್ರ ಗದಾ ಪದ್ಮ ಹಾಕಬೇಕು. ಆಮೇಲೆ ಚಿಹ್ನೆಗಳು, ಯುದ್ಧದ ಚಿಹ್ನೆ, ಅವು ಆಯುಧದ ಚಿಹ್ನೆ ಇರ್ತಾವೆ ಇದಕ್ಕೆ, ಅವನು ಹಾಕ್ತೇವೆ. ಶಂಖ, ಶಂಖ ಚಕ್ರ, ಚಕ್ರ, ಗದಾ, ಪದ್ಮ, ಶಂಖ ಚಕ್ರ ಗದಾ ಪದ್ಮ. ಇವು ಮತ್ತೇನು ಇವು ಹಿಂಗೆ ಚಿಹ್ನೆಗಳು. ಇವೆಲ್ಲ ಚಿನ್ನ. ಈಗ ಏನು ಮಾಡ್ಬೇಕಂಬುದು ಹೇಳ್ತೀನಿ. ಅರ್ಶಿನ ಕುಂಕುಮ ಎಲ್ಲ ಹಾಕಿ ಎಲ್ಲ ಕಡೆ ಶ್ರೀ 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 ಬರೆಯೋದು. ಅಲ್ಲೇ ಬಲಿಚಕ್ರವರ್ತಿ ಇದ್ರೊಳಗೆ ಪಾತಾಳ ಲೋಕದಾಗ ಎಲ್ಲದಕ್ಕಿಂತ ಹೆಚ್ಚಿನ ವೈಭವ ಇದೆ. ಸಂಪತ್ತು ಎಲ್ಲ ಸಂಪತ್ತು ಭರಿತ, ಭೂಮಿ ಮೇಲಕ್ಕಿಂತ ಹೆಚ್ಚಿನ ಸಂಪತ್ತು ಭರಿತ ಅಂತ ಅಲ್ಲಿ ಬಲಿಚಕ್ರವರ್ತಿಗಿರೋದು. ರಾಜ್ಯನೂ ಹಂಗೆ. ಭಗವದ್ಭಕ್ತ, ಪ್ರಹ್ಲಾದರಾದ್ರ ಮೊಮ್ಮಗ ಅಂತ. ಆಮೇಲೆ ಇದಕ್ಕೆ ಪಾಂಡವ್ರನ್ನ ಇಡೋದಂತ ಹೇಳಿ 5 ಇದು ಮಾಡಿಡ್ತಾರೆ. ಪಾಂಡವ್ರನ್ನ ಇಡೋದಂತ ಹಂಗಲ್ಲ. ಇದಕ್ಕೆ ಗೋವರ್ಧನ ಪರ್ವತಕ್ಕೆ 5 ಕಲಶ ಇದ್ವು ಅಂತ. 5 ಕಲಶ ಗುರುತಿಸಲ್ವಾಗ 5 ಅಂತ ಇರ್ತಾರೆ. ಅದು ಪಾಂಡವ್ರು ಅಂತ ಅಂದ್ರೂ ತಪ್ಪೇನಿಲ್ಲ. ಪಾಂಡವ್ರು ಭಗವದ್ ಭಕ್ತರ, ಅವ್ರ ಹೆಸರು ತೊಗೊಂಡ್ರೆ ತಪ್ಪೇನಿಲ್ಲ. ಆದರೆ ಪೂಜೆ ಮಾಡೋದು ಮಾತ್ರ ಅಲ್ಲಿ ಗೋವರ್ಧನ ಪೂಜಾ ಅಂತ ಲೆಕ್ಕ. ಗೋವರ್ಧನ ಪರ್ವತ ಪೂಜಾ ಅದನ್ನು ಕಳಿಸ್ತೀನಿ, ಅದನ್ನು ವಿಡಿಯೋ. ನಮ್ಮ ಗೋವರ್ಧನ ಪರ್ವತ ಪೂಜೆ ಮಾಡಿದ್ದ ಒಂದು ವಿಡಿಯೋ ಅದ ಕಳಿಸ್ತೀನಿ, ಹೋದ ಸಲ ಮಾಡಿದ್ದು. ಹೆಂಗೆ ಮಾಡ್ಬೇಕಂಬುದು ಮತ್ತು ಒಂದು ತಟ್ಟೆ ಒಳಗೆ ಒಂದು 5 ತಟ್ಟೆ ಮಾಡ್ಕೋಬೇಕು. 5 ತಟ್ಟೆ ಒಳಗೆ 5 ಕಲಶದ ಗತೆ ಒಂದು ತಳಗೊಂದು ಚೌಕಂದು ಇದು ಮಾಡಿಕೊಂಡು ಅದ್ರ ಮೇಲೆ 5 ಕಲಶ ಮಾಡಬೇಕು. ಅದನ್ನು ಅದ್ರ ಮೇಲೆ ಅಷ್ಟು ಕುಂಕುಮ ಅದೆಲ್ಲ ಹೇರಿಸಿ ಅಲ್ಲಿ ಯಾವಾಗಲೂ ಹಾಲು ಮೊಸರು ಮತ್ತು ಆಕಳೆಲ್ಲ ಹೊರಗಡೆ ಮೇಯ್ತಿದ್ವಲ್ಲ,
ಹೀಗಾಗಿ ಆಕಳದೆಲ್ಲ ಹಾಲು ಮೊಸರೆಲ್ಲ ಅದು ಹೆಚ್ಚು ಯಾವಾಗಲೂ ಅದ್ರ ಗುರುತಿನ ಸಲುವಾಗಿ ಮತ್ತು ಹಾಲು ಮೊಸರು ಹಾಕ್ಬೇಕು ಅದ್ರ ಮೇಲೆ. ಆಮೇಲೆ ಯಾವಾಗಲೂ ಗಿಡಗಳಿಂದ ತುಂಬಿದ್ದು ವನಸ್ಪತಿ ಇಂಥವೆಲ್ಲ ಮತ್ತು ಎಲ್ಲ ಗಿಡದಿಂದ ತುಂಬಿರೋದು ಪರ್ವತ. ಹೀಗಾಗಿ ಅದ್ರ ಮೇಲೆ ಉತ್ತರಾಣಿ ಕಡ್ಡಿ ಮತ್ತು ಪವಿತ್ರವಾದದ್ದು ಉತ್ತರಾಣಿ ಗಿಡ. ಹೀಗಾಗಿ ಆ ಉತ್ತರಾಣಿ ಮತ್ತು ಹೂವು ಎಲ್ಲ ಏರಿಸ್ಬೇಕು ಅದ್ರ ಮೇಲೆ. ಅದನ್ನ ಈಗ ಇದ್ರೊಳಗೂ ಈಗ ಹಾಕೋದಿರ್ತದೆ. ಆ ಗೋವರ್ಧನ ಪರ್ವತದ ಮೇಲೂ ಹಾಕಿ ಒಂದು ದೇವ್ರ ಮುಂದೆ, ಒಂದು ತುಳಸಿ ಮುಂದೆ, ಒಂದು ಆಕಳ ಮುಂದೆ, ಒಂದು ಅಂಗಳದಾಗ, ಆಮೇಲೆ ಎಡಕ ಬರಕ ಇದಕ್ಕೆ ಚೌಕಟ್ಟಿನ ಹೊರಗೆ ಇಷ್ಟು ಇಡೋದಿರ್ತದೆ. ಸಗಣಿಯಿಂದ ಮಾಡ್ಬೇಕು ಅದನ್ನು. ಸಗಣಿಯಿಂದ ಅವು ಪರ್ವತ ಮಾಡಿ ಅವನ್ನೆಲ್ಲ ಕಡೆ ಇಡೋದು, ಗೋವರ್ಧನ ಪರ್ವತ ಅಂತ ಮಾಡಿ. ಸಾಯಂಕಾಲ ಹೊತ್ತಿಗೆ ಮಾಡಿ ಗೋಧೂಳಿ ಟೈಮಿಗೆ ಮಾಡ್ಬೇಕಂತ. ಸಾಯಂಕಾಲ ಹೊತ್ತಿಗೆ ಹಿಂಗೆ ರಂಗೋಲಿ ಹಾಕ್ಕೊಂಡು ಇದ್ರ ಮೇಲೆ ನಡುವೆ ಹಿಂಗೆ ಒಂದು ಮಣಿ ಇಡಬೇಕು. ನಾ ಈಗ ಮಣಿ ಇಟ್ಟಿಲ್ಲ, ಇದನ್ನ ಇಡ್ಲಿಕ್ಕತ್ತೇನೆ ಅಡ್ಡಾಡಕ್ಕೆ. ಇದ್ರ ಮೇಲೆಲ್ಲ ಅರ್ಶಿನ ಕುಂಕುಮ ಅದೆಲ್ಲ ಹಾಕ್ಕೊಂಡು ಸೆಲ್ಲೆ ಹಾಸಬೇಕು. ಸೆಲ್ಲೆ ಹಾಸಿ ಇದು ತಟ್ಟಿಗೆ ಅಕ್ಕಿ ಧಾನ್ಯ ಇಡಬೇಕು. ಹಿಂಗೆ ಸೆಲ್ಲೆ ಹಾಕಿ ಧಾನ್ಯ ಇಟ್ಟು ಇದ್ರ ಮೇಲೆ ಕಲಶ ಇಡಬೇಕು. ಕಲಶ ಇಡಬೇಕು ಇದ್ರ ಮೇಲೆ. ಈ ಕಲಶಕ್ಕೆಲ್ಲ ಅಲಂಕಾರ ಮಾಡಬೇಕು. ಈ ಕಲಶದೊಳಗೆ ಓಕಳಿ ಅಂತ ಮಾಡೀವಿ. ಓಕಳಿ ಅಂದ್ರೆ ಅರ್ಶಿನ ಮತ್ತು ಸುಣ್ಣ ಬೆರೆಸಿದ್ರೆ ಅದು ಕೆಂಪಾಗ್ತದೆ. ಒಳಗಿಷ್ಟು ಹಾಕಿನಿ ನಿಮ್ಗೆ ತೋರ್ಸ್ಲಿಕ್ಕಂತ ಇಟ್ಟಿದ್ದು. ಕೆಂಪಾದಿದ್ದು ಇದಕ್ಕೆ ಓಕಳಿ ಅಂತ. ಓಕಳಿ ಹಾಕ್ಬೇಕು ಇದ್ರಾಗ. ಓಕಳಿ ಹಾಕಿ ಒಂದು ಅಡಿಕೆ ಬೆಟ್ಟ, ದಕ್ಷಿಣಿ ಹಾಕಿ ಕಾಯಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಕಾಯಿಗೆ ಹಿಂಗಿತ್ಲ ಹಿಂಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಕಾಯಿ ಇಡ್ಬೇಕು ಅದ್ರ ಮೇಲೆ. ಇದಕ್ಕೊಂದು ಸೆಲ್ಲೆ ಹೊಚ್ಚಬೇಕು. ಸೆಲೆ ಹೊಚ್ಚಿ ಮತ್ತು ಅರ್ಶಿನ ಕುಂಕುಮ ಹಾಕಿ ಗೆದ್ದಿ ವಸ್ತ್ರ ಏರಿಸ್ಬೇಕು. ಗೆದ್ದಿ ವಸ್ತ್ರ ಏರಿಸಿ ಹಾರ ಹಾಕಬೇಕು. ಅಲಂಕಾರ ಮಾಡು ಕಲಶಕ್ಕೆ. ಆಮೇಲೆ ಸುತ್ತಲೂ ಇಲ್ಲೇ ಹಣ್ಣು ಎಲ್ಲ ಇಡಬೇಕು. ಎಲ್ಲ ಕಲಸದೊಳಗೆ ಬೆಳೆದಲ್ಲಿ ಹಾಕಲಿಲ್ಲ ಅಂತ ಒಳಗೆ ಬೆಳೆದಲ್ಲಿ ಇಡಬೇಕು. ಬೆಳೆದಲ್ಲಿ ಇಟ್ಟು ಕಾಯಿ ಹಾಕಿ ಕಾಯಿ ಇಟ್ಟು ಸೆಲ್ಲೆ ಹಾಕಿ ಗೆದ್ದಿ ವಸ್ತ್ರ ಏರಿಸ್ಬೇಕು. ಹೂವು ಏರಿಸ್ಬೇಕು. ಏರಿಸಿ ಈಗ ಎಲ್ಲ ಕಡೆನೂ ಬೆಳೆದಲಿ ಅಡಿಕೆ ಅದೆಲ್ಲ ಇಡಬೇಕು. ಹಣ್ಣು ಬೆಳೆದಲಿ ಅಡಿಕೆ 8 ಕಡೆನೂ ಇಡಬೇಕು. ಎಂಟು ಕಡೆನೂ ಇಡೋದು. ಯಾರು ಬಂದು ಸಂಜೆನಾಗ ಅರ್ಶಿನ ಕುಂಕುಮ ಕರೆದ್ರೆ ಇವು ತೆಗೆದು ಹಣ್ಣು ದಕ್ಷಿಣಿ ಅದು ಕೊಡ್ಲಿಕ್ಕೂ ಬರ್ತದೆ. ದಕ್ಷಿಣಿ ಹಣ್ಣುದನ್ನೇ ಕೊಡ್ಲಿಕ್ಕೆ ಬರ್ತದೆ. ಇಲ್ಲ ಯಾಕಂದ್ರೆ ಮನೆಯಾಗ ಹೆಣ್ಮಕ್ಳು ಬಂದಿರ್ತಾರಲ್ಲ, ತವ್ರ ಮನೆಗೆ ಅಂತ ಹೇಳಿ ಹೆಣ್ಮಕ್ಳು ಬಂದಿರ್ತಾರಲ್ಲ, ಅವ್ರನ್ನೂ ಇದು ತಕ್ಕೋಬೇಕು. ಇದು ಹುಡುಗೋರು ಅಂತ ಹೇಳಿ ಹುಡುಗೋರ ಮೇಲೆ ಇದನ್ನ ಇಟ್ಕೊಂಡು ಇವ್ರು ಪೂಜಾದೆಲ್ಲ ಮಾಡಿದ ಮೇಲೆ ಇದು ತೊಗೊಂಡು ತವ್ರ ಮನೆಗೆ ಹರಿಸೋದು.
ದಕ್ಷಿಣಿ ದಕ್ಷಿಣಿ ಇಡೋದು. ಆಮೇಲೆ ಇದೆಲ್ಲ ಅರ್ಶಿನ ಕುಂಕುಮ ಎಲ್ಲ ಏರಿಸ್ಬಿಟ್ಟಿರ್ತದೆ ಅಷ್ಟು ಕಡೆನೂ. ನಾವು ಮತ್ತೊಮ್ಮೆ ಏರಿಸ್ಕೊಂಡು ಮತ್ತು ಅಂತ ಶ್ರೀಕೃಷ್ಣ ಪರಮಸ್ತು. ಇವಕ್ಕೆಲ್ಲ ಹಾಲು ಮೊಸರದು ಹಾಕಬೇಕು. ಹಾಲು ಮೊಸರು ತುಪ್ಪ ಎಣ್ಣೆ ಹನಿ ಹನಿ ಎಣ್ಣೆ. ಹಾಲು ಇದು ಹೊರಗೆ ತುಳಸಿ ಗಿಡದ ಮುಂದೆ ಮಾಡಬೇಕು. ತುಳಸಿ ಗಿಡದ ಮುಂದೆ ಮಾಡಿ ಹಾಲು ಒಂದೊಂದು ಚಮಚ ಹಾಕಬೇಕು. ಹಾಲು ಮೊಸರು ಅದು ಕೋಡಿಯಾಗಿ ಹರಿಬೇಕು. ಕೋಡಿಯಾಗಿ ಅಂದರೆ ಹರಿಯೋದು. ಒಂದೊಂದು ಚಮಚ ಹಾಕ್ಬೇಕಷ್ಟೆ, ಭಾಳ ಅಂತಲ್ಲ. ಅಂದ್ರೆ ಭಗವಂತನ ಪ್ರೀತಿ ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲ ಅದ್ರ ಸಲುವಾಗಿದು. ತುಪ್ಪ ಆಮೇಲೆ ದೀಪ ಇಡಬೇಕು. 8 ದೀಪ ಇಡೋದು ಒಳಗೆ. ನಾನು ಹಿಂಗೆ 8 ದೀಪ ಇಟ್ಟಿಲ್ಲ, ಈಗ ತೋರಿಸ್ಲಿಕ್ಕೆ ನಿಮಗೆ. ತುಳಸಿ ಮುಂದೆ ಮಾಡೋದು ಇದು. ಮಾಡಿ ಧೂಪ ಬೆಳಬೇಕು. ಉದಿರಿ ಕಡ್ಡಿ ಪೂಜೆ ಮಾಡು. ಉದಿರಿ ಕಡ್ಡಿ ಇದು ಮಾಡಬೇಕು, ಸಮರ್ಪಣೆ ಮಾಡಬೇಕು. ಶ್ರೀಕೃಷ್ಣ ಮುಖ್ಯ ಪ್ರಾಣತ ತ್ರಿವಿಕ್ರಮ ನಮಃ. ರಮಾಪತಿ ತ್ರಿವಿಕ್ರಮಾಯ ನಮಃ. ಆಮೇಲೆ ಆರತಿ ಮಾಡೋದು.
ಬೆಳಗುವೆನಾರುತಿಯ ನಳಿಲಾಕ್ಷ ಪ್ರಿಯ ಹೊಳೆಯುವದೆ ಶುಭಕಾಯ ಜಗದೋಳು ಯಾದವರಾಯ ಬೆಳಗುವೆನಾರುತಿಯ ನಳಿಲಾಕ್ಷ ಪ್ರಿಯ ಗೋಕುಲದೊಳು ಹುಟ್ಟಿದವಗೆ ಗೋವುಗಳನ್ನೇ ಕಾಯ್ದವಗೆ ಗೋಪಾಲ ಕೃಷ್ಣನಿಗೆ ಗೋಪಿಯ ಕಂದ ನಿನಗೆ ಬೆಳಗುವೆನಾರುತಿಯ ನಳಿಲಾಕ್ಷ ಪ್ರಿಯ ಮಧುರೆಯಲ್ಲಿ ಹುಟ್ಟಿದವಗೆ ಮಾವ ಕಂಸನ ಕೊಂದವಗೆ ಮಾಧವ ಮೂರುತಿಗೆ ಮಧುಸೂದನ ನೀನಗೆ ಬೆಳಗುವೆ ನಾರುತಿಯ ನಳಿಲಾಕ್ಷ ಪ್ರಿಯ ವೃಂದಾವನದಿ ನಿಂತವಗೆ ಪೊಂಗಳಲೂದುವವಗೆ ಇಂದಿರೇಶನಿಗೆ ಶ್ರೀಕೃಷ್ಣ ಮೂರುತಿ ನಿನಗೆ ಬೆಳಗುವೆನಾರುತಿಯ ನಳಿಲಾಕ್ಷ ಪ್ರಿಯ. ಈ ಹಾಡು ಹಾಡು ಮುಂದೆ ಈಗ ಬಲಿಂದ್ರ ಪೂಜೆ ಮಾಡೋದು ಅಂತ ತಿಳ್ಕೊಂಡು ಹಾಡು ಹೇಳ್ತಿರ್ತದ. ಅವಾಗ ನಮ್ಮ ಅಣ್ಣಂದ್ರ ಹೆಸರು ತೊಗೊಂಡು ಹಾಡಿದನ್ನು ಹಾಡು ಹಾಡಬೇಕು. ನಿಮ್ಮ ಅಣ್ಣಂದ್ರು ನಮ್ಮ ಅಣ್ಣಂದ್ರು ಯಾರ್ಯಾರು ಅಣ್ಣಂದ್ರು ತಾಣ ತಮ್ಮಂದ್ರ ಹೆಸರು ಇರ್ತಾವ ಅವ್ರು ತೊಗೊಂಡು ಇದನ್ನು ಹಾಡು ಹಾಡಲಿಕ್ಕೆ ಬರ್ತದೆ. ಮೂರು ಸಂಜೆಯ ಹೊತ್ತಿನಲ್ಲಿ ಗೋಧೂಳಿ ಸಮಯದಲ್ಲಿ ಅಣ್ಣ ಬಲಿಂದ್ರನ ಪೂಜೆ ಮಾಡುವ ಬನ್ನಿ ಅತ್ತಿಯಿಂದಲಿ. ಮೂರು ಸಂಜೆಯ ಹೊತ್ತಿನಲ್ಲಿ ಗೋಧೂಳಿ ಸಮಯದಲ್ಲಿ ಅಣ್ಣ ಬಲಿಂದ್ರನ ಪೂಜೆ ಮಾಡುವ ಬನ್ನಿ ಅತ್ತಿಯಿಂದಲಿ. ಹೊನ್ನಿನ ಕಲಶವನಿಟ್ಟು ಎಣ್ಣೆಯ ಕೋಡಿಯ ಬಿಟ್ಟು ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ನಮ್ಮ ಅಣ್ಣಗೆ ಶುಭವಾಗಲಿ, ನಮ್ಮ ಜಯಣ್ಣಗೆ ಶುಭವಾಗಲಿ. ಚಿನ್ನದ ಕಲಶವನಿಟ್ಟು ತುಪ್ಪದ ಕೋಡಿಯ ಬಿಟ್ಟು ರಾಯ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಚಿನ್ನದ ಕಲಶವನಿಟ್ಟು ತುಪ್ಪದ ಕೋಡಿಯ ಬಿಟ್ಟು ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಅಣ್ಣನರ ಸಣ್ಣಗೆ ಶುಭವಾಗಲಿ ಎಂದು ಹಾರೈಸುವೆ. ಬೆಳ್ಳಿಯ ಕಲಶವನಿಟ್ಟು ಹಾಲಿನ ಕೋಡಿಯ ಬಿಟ್ಟು ಅಪ್ಪ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ನಮ್ಮ ಶ್ರೀಕಾಂತಣ್ಣಗೆ ಶುಭವಾಗಲಿ ಎಂದು ನಾ ಹಾರೈಸಿಕೊಂಬುವೆ. ಮೂರು ಸಂಜೆಯ ಹೊತ್ತಿನಲ್ಲಿ ಗೋಧೂಳಿ ಸಮಯದಲ್ಲಿ ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಶ್ರೀಕೃಷ್ಣ ಅರ್ಪಣ. ಇದು ಬಲಿಂದ್ರನ ಕೋಟಿಗೆಲ್ಲ ಹಾಕಿನಲ್ಲಿ ರಂಗೋಲಿ ಒಳಗೆಲ್ಲ ಹಾಕಿನಿ. ಕೋಟಿ ಬಲಿಂದ್ರನ ಕೋಟಿ ಇದ್ರೊಳಗೆ ಮಧ್ಯದೊಳಗೆ ಕಲಶ ಇಡ್ಬೇಕು. ಕಲಶ ಹೆಂಗೆ ಇಡ್ಬೇಕಂತಂದ್ರೆ ಅದ ಒಂದು ಮಣಿಗೆ ಹಾಕ್ಬೇಕು. ಮಣಿ ಮೇಲೆ ಒಂದು ವಸ್ತ್ರ ಶಲ್ಯ ಹಾಕ್ಬೇಕು. ಆ ಶಲ್ಯದ ಮೇಲೆ ಧಾನ್ಯ ಇಡಬೇಕು. ಗೋಧಿ ಆಗಲಿ ಅಕ್ಕಿ ಆಗಲಿ ಅಷ್ಟ ಎರಡ ಬರೋದು. ಗೋಧಿನಾರ ಹಾಕ್ಬೋದು, ಅಕ್ಕಿನಾರ ಹಾಕ್ಬೋದು. ಅಕ್ಕಿ ಮೇಲೆ ಆ ಕಲಶ ಇಡಬೇಕು. ಆ ಕಲಶದೊಳಗೆ ಏನು ಬಲಿಂದ್ರ ಪೂಜೆ ಮಾಡೋದು. ಅಲ್ಲಿ ಹಾಲು ಬೆಣ್ಣೆ ತುಪ್ಪ ಅವೆಲ್ಲ ಸಮೃದ್ಧಿ ಆಗಲಿ ಅಂಥೇಳಿ ಅದ್ರ ಸಂಕೇತ. ಈ ಬಲಿಚಕ್ರವರ್ತಿ ತನ್ನ ಸುಭಿಕ್ಷ ಇದು ಪಟ್ಟಣ
ತನ್ನ ಶುಭಾಕ್ಷ ಆಗಲಿ ಅಂದರೆ ಇದನ್ನೆಲ್ಲ ಸಂತೋಷದಿಂದ ಎಲ್ಲರೂ ಅಲ್ಲಿ ಪೂಜೆ ಮಾಡ್ತಿರ್ತಾರಂತ. ಹೀಗಾಗಿ ಇದು ತನ್ನ ರಾತ್ರಿ ಸುಭಿಕ್ಷೆ ಆಗಿರಲಿ ಅಂತ ಇದನ್ನು ಮಾಡಿಸ್ತಾನೆ. ಹಂಗೆ ನಮ್ಮದು ಇದು ಭರತ ಭೂಮಿ ಸುಭಿಕ್ಷೆ ಆಗಲಿ ಅಂತ ತಿಳ್ಕೊಂಡು ನಮ್ಮ ಭಾರತ ಸುಭಿಕ್ಷೆ ಆಗಲಿ ಅಂತ ತಿಳ್ಕೊಂಡು ಇದನ್ನು ನಾವು ಪೂಜೆ ಮಾಡೋದು. ಆಮೇಲೆ ಹೆಣ್ಮಕ್ಳು ತವ್ರ ಮನೆಗೆಲ್ಲ ಬರ್ತಿರ್ತಾರೆ. ಅಲ್ಲೆಲ್ಲ ತವ್ರ ಮನೆ ಒಳಗೆ ಎಲ್ಲ ಕಡೆ ಹೂ ಎಲ್ಲ ಹೂ ಚೆಲ್ಲೋದು, ಆಮೇಲೆ ಹಿಂಗೆ ಜೋಳ ಎಲ್ಲ ಕಡೆ ತೂರಾಡೋದು, ಆಮೇಲೆ ಗೋಧಿ ಅಕ್ಕಿ ಎಲ್ಲ ಕಡೆ ತೂರಾಡಬೇಕು ಅಂದರೆ ತವ್ರ ಮನೆಗೆಲ್ಲ ಅದು ಹಾರೈಸೋದು, ಹರಿಸಿದ ಹಂಗೆ ಆಗ್ತದೆ. ಆಮೇಲೆ ಎಲ್ಲ ಸಂಪತ್ತು ಭರಿತ ಆಗಲಿ ಅಂತ ತಿಳ್ಕೊಂಡು ಇದನ್ನೆಲ್ಲ ಮಾಡೋದು. ಅವಾಗ ಅವ್ರ ತಮ್ಮಂದರು ತಾಯಿ ತಂದೆ ಯಾರು ಇರ್ತಾರೆ ಹೆಣ್ಮಕ್ಳಿಗೆ ಉಡುಗೊರೆ ಕೊಟ್ಟು ಕಳಿಸೋದು. ವರ್ಷಕ್ಕೊಮ್ಮೆ ಇದೆಲ್ಲ ಮಾಡೋದಂತ ಮಾಡಿಕೊಂಡು ಹೋಗೋದು ಈ ಪೂಜೆ. ಆಮೇಲೆ ಭಗವಂತನ ಬೇಡ್ಕೊಬೋದು, ಇದು ನಮಗೂ ಸೌಭಾಗ್ಯ ಕೊಡು, ನಮ್ಮ ತವ್ರ ಮನೆಗೆಲ್ಲ ಸೌಭಾಗ್ಯ ಕೊಡು, ಎಲ್ಲರೂ ಸುಖವಾಗಿ ಇಡು ಅಂತ ತಿಳ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ಕೊಬೋದು. ಆಮೇಲೆ ಇದು ಹೇಳಿದೆ ಹಾಗೆಲ್ಲ ಹೇಳಿದ್ನಲ್ಲ, ಈಗ ನಾ 2 ದೀಪ ಹಚ್ಚಿಟ್ಟೇನಿ, ಸುತ್ತಲೂ 8 ದೀಪನೂ ಹಚ್ಬೇಕು. ಇದು ದೀಪದ ಗುರ್ತೇನು ದೀಪ ಹಾಕೇನಲ್ಲ, ಆ 8 ದೀಪದೊಳಗೂ ಒಂದೊಂದು ದೀಪ ಇಡಬೇಕು. ನಡುವೆ 2 ದೀಪ ಇಟ್ಟು ಪೂಜೆ ಮಾಡೋದು, ಆರತಿ ಮಾಡೋದು ಅಂತ ಶ್ರೀಕೃಷ್ಣ ಅರ್ಪಣ ವಸ್ತು. ಈಗ ಇನ್ನೊಂದು ಚಕ್ರ ಭೀಮನ ಕ್ವಾಟಿ ರಂಗೋಲಿ ಹಾಕ್ತೀನಿ. ಅದನ್ನು ಹಿಂಗೆ ಸರಳ ಅದ, ಇದು ಹೆಂಗೆ ರಂಗೋಲಿ ಸರಳ ಅದ, ಅದನ್ನು ರಂಗೋಲಿ ಸರಳನ ಅದ. ಅದು ಒಳಗೆ ಹೋಗ್ಲಿಕ್ಕೆ ಬರ್ತದ. ಚಕ್ರದಾಗ ಅಭಿಮಾನಿ ಒಳಗೆ ಹೋಗ್ತಿರ್ತಾನೆ. ಅದು ಇದ್ರೊಳಗಿದ್ದಾಗನ ಅದು ಭಗವಂತ ತೋರಿಸಿರ್ತಾನ ಹೊಟ್ಟೆ ಒಳಗಿದ್ದಾಗ ಅದು ಗೊತ್ತಾಗಿರ್ತದೆ ಅದು ಅಭಿಮಾನಿಗೆ. ಹೀಗಾಗಿ ಅವ್ನ ಒಬ್ಬತ್ತಿಗೆ ಅದು ಗೊತ್ತಿರ್ತದೆ. ಕೃಷ್ಣ ಅದು ಬಂದು ಪ್ರೇರಣೆ ಮಾಡಿರ್ತಾನೆ. ಒಳಗೆ ಒಬ್ಬತ್ತು ಹೋಗೋದು ಗೊತ್ತಿರ್ತದೆ, ಹೊರಗೆ ಬರೋದು ಗೊತ್ತಿರೋದಲ್ಲ. ಆ ರಂಗೋಲಿನ ಅದು ಒಳಗೆ ಹೋಗಲಿಕ್ಕೆ ಬರ್ತದೆ. ನೀವು ಎಷ್ಟು ಪ್ರಯತ್ನ ಮಾಡಿದ್ರೆ ಹೊರಗೆ ಬರ್ಲಿಕ್ಕೆ ಬರೋದಿಲ್ಲ. ಆ ರಂಗೋಲಿನ ಅದು ಹಾಕಿ ತೋರಿಸ್ತಾರೆ. ಮಧ್ವಾಂತರ ಅಂತ ಶ್ರೀಕೃಷ್ಣ ಅರ್ಪಣ. ಇದು ಚಕ್ರ ಭೀಮನ ಕ್ವಾಟಿ. ಈ ಸರಳ ಅದ, ಇದನ್ನು ಭಾಳ ಇಲ್ಲ. ಇದನ್ನಾರ ಹಾಕ್ಬೋದು, ಅದನ್ನಾರ ಹಾಕ್ಬೋದು. ಇದನ್ನು ಹಾಕಿ ಇದ್ರೊಳಗೆ ಪಾಂಡವ ಅದು ಗೋವರ್ಧನ ಪರ್ವತ ಇಡಬೇಕು. ಇಲ್ಲ ಇದ್ರ ಹಾಕಿ ಇದ್ರ ಮೇಲೆ ಒಂದು ಅಂಗಳದಾಗಿ ಹಾಕಿ ಇದನ್ನು ಇದ್ರ ಮೇಲೆ ಅದು ಗೋವರ್ಧನ ಪರ್ವತ ಇಟ್ಟು ಪೂಜೆ ಮಾಡಲಿಕ್ಕೆ ಬರ್ತದೆ ಅಂಗಳದಾಗ. ಇದು ಇದು ತೋರಿಸ್ತೀನಿ ನೋಡ್ರಿ ಒಳಗೆ ಹೆಂಗೆ ಹೋಗ್ತದೆ ಅಂದ್ರೆ, ಇಲ್ಲಿಂದ ಹಿಂಗೆ ಒಳಗೆ ಹೋಗ್ತೀವಿ, ಹಿಂಗಿಲ್ಲ ಇಲ್ಲಿಂದ ಹಿಂಗೆ ಬರ್ತೀವಿ, ಇಲ್ಲಿಂದ ಒಳಗೆ ಬರ್ತೀವಿ, ಹಿಂಗೆ ಒಳಗೆ ಬಂದು ಹಿಂಗೆ ಒಳಗೆ ಹೋಗ್ತಾ ಹೋಗೋದು ಹಿಂಗೆ. ಹೌದಾ? ಮತ್ತು ಒಳಗೆ ಬರ್ತದೆ, ಆ ತನಕ ಬರ್ತದೆ, ಹೊರಗೆ ಬರಲಿಕ್ಕಿಲ್ಲ. ಪೂರ್ಣ ತನಕ ಬಂದು ಸೇರ್ತದೆ, ಹೊರಗೆ ಹೋಗ್ಲಿಕ್ಕಿಲ್ಲ. ಇದಕ್ಕೆ ಚಕ್ರ ಭೀಮನ ಕೋಟೆ ಅಂತ ಅಂತಾರೆ. ಇದಕ್ಕೆ ಚಕ್ರವ್ಯೂಹ, ಶ್ರೀಚಕ್ರವ್ಯೂಹ.
ಗೊತ್ತಾಗ್ತಾ ಇಲ್ಲ. ಇದು ನೋಡಿದ್ರೆ ಗೊತ್ತಾಗ್ತದೆ, ತೋರಿಸಿದ್ದ ನಿಮ್ಗೆ ಒಳಗೆ ಹೋಗೋದು ಹೆಂಗೆ ಅಂತೇಳಿ, ಅದು ನೋಡಿದರೆ ಗೊತ್ತಾಗ್ತದೆ. ಚಕ್ರವ್ಯೂಹ. ಇದರ ಮೇಲೆ ಇದು ಗೋವರ್ಧನ ಪರ್ವತ ಇಟ್ಟು ಪೂಜೆ ಮಾಡಬೇಕು. ಅನ್ನೋದಾಗ ಹಾಕೋದು ಇದು ಹಾಕ್ಬೋದು. ಮಧ್ವಾಂತರಗತ ಶ್ರೀಕೃಷ್ಣ ಅರ್ಪಣ.